ನಮಸ್ಕಾರ ಎಲ್ಲರಿಗೂ. ನಾನು ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಾಗ ನಾವು ಕರೂರಲ್ಲಿದ್ವಿ. ತಮಿಳುನಾಡು ಸ್ಟೇಟು ಕೊಯಂಬತ್ತೂರಿಂದ 1-2 ಅವರ್ ಜರ್ನಿ ಏನೋ ಆಗುತ್ತೆ. ನಾವು ಇವತ್ತಿರೋದು ವಾರಂಗಲಲ್ಲಿ. ನಾವಿಲ್ಲಿ ಬಂದು 1 ವರ್ಷ ಆಯಿತು. ವಾರಂಗಲ್ ಹೈದರಾಬಾದಿಂದ ಒಂದು 3 hours ಜರ್ನಿ ಆಗುತ್ತೆ. ಅದು 147 ಕಿಲೋಮೀಟರ್ ಏನೋ ಡಿಸ್ಟೆನ್ಸಲ್ಲಿದೆ. ನಾವು ಇಲ್ಲಿ ಬಂದು 1 ವರ್ಷ ಆಯಿತು. ಯಾಕಂದರೆ ನನ್ನ ಹಸ್ಬೆಂಡಿದ್ದು ಟ್ರಾನ್ಸ್ಫರೇಬಲ್ ಜಾಬು. ಲಾಸ್ಟ್ ಇಯರ್ ಇಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ನಾವು ಇಲ್ಲಿ ಇದ್ದೀವಿ 1 ವರ್ಷದಿಂದ. ಈ 1 ವರ್ಷದಲ್ಲಿ ನಾವು ತುಂಬ ಪ್ಲೇಸಸ್ನ ನೋಡಿದ್ದೀವಿ. ವಾರಂಗಲಲ್ಲಿ ನೋಡಬೇಕಾದಂಥ ಪ್ಲೇಸಸ್ ತುಂಬಾ ಇದೆ. ಬಟ್ ಆ ಎಲ್ಲ ಪ್ಲೇಸಸಲ್ಲಿ ನಮಗೆ ತುಂಬ ಇಷ್ಟ ಆದ ಪ್ಲೇಸ್ ಅಂತ ಅಂದರೆ ಈ ಭದ್ರಕಾಳಿ ಟೆಂಪಲ್ಲು. ಈ ಭದ್ರಕಾಳಿ ಟೆಂಪಲ್ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಚಾಲುಕ್ಯರಿದ್ದಾರಲ್ಲ, ಚಾಲುಕ್ಯರ 2ನೇ ಪುಲಕೇಶಿ ಇಲ್ಲಿ ಈ ಟೆಂಪಲ್ನ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಸೊ ಕಾಲ ಕಳೆದಂತೆ ಇಲ್ಲಿ ಕಾಕತೀಯರ ಆಳ್ವಿಕೆ ಬರುತ್ತೆ. ಕಾಕತೀಯರ ಆಳ್ವಿಕೆ ಬಂದಾಗ ಈ ಭದ್ರಕಾಳಿ ಟೆಂಪಲ್ನ ಅವರು ತಮ್ಮ ಕುಲದೇವತೆಯಾಗಿ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿದ್ದಾರೆ. ಮತ್ತು ದೇವಿಯ ಎಡಗಣ್ಣಿಗೆ ಕೊಹಿನೂರು ವಜ್ರನ ಅಳವಡಿಸಿರ್ತಾರಂತೆ. ಸೊ ಮುಂದೆ ಕಾಲ ಕಳೆದಂತೆ ಇಲ್ಲಿ ಡೆಲ್ಲಿಯ ಖಿಲ್ಜಿ ಬಂದು ಇಲ್ಲಿ ಯುದ್ಧ ಮಾಡಿ ಕಾಕತೀಯರನ್ನು ಸೋಲಿಸಿ ಈ ಜಾಗನ ತನ್ನ ವಶಕ್ಕೆ ತೊಗೊಂಡಾದಮೇಲೆ ಇಲ್ಲಿ ಅವರು ತುಂಬಾ ನಾಶ ಮಾಡಿದ್ದಾರೆ. ಸೊ ಅದೆಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಒಂದಿಷ್ಟು ಟೆಂಪಲ್ಸ್ ಇದ್ದಾವೆ. ಅಲ್ಲೆಲ್ಲ ಅವರು ನಾಶ ಮಾಡಿರೋ ಪ್ಲೇಸಸ್ ಎಲ್ಲ ಕಾಣಿಸುತ್ತೆ. ಅದನ್ನು ಬರ್ತಾ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ದೇವಿನ ನೀವು ನೋಡ್ಬೋದು. ದೇವಿ ನೋಡಿದರೆ ಇದು ಮೂರ್ತಿ ತುಂಬ ದೊಡ್ಡದಾಗಿದೆ. ಮತ್ತು ನೋಡಿದ ತಕ್ಷಣ ಅನಿಸುತ್ತೆ ಇದು ಜೀವಂತ ಇರೋ ದೇವಿನೋ ಅಂತ ಫೀಲಿಂಗ್ ಬರುತ್ತೆ. ಇಲ್ಲಿ ದೇವಿ ಗುಡಿಸಿರೋ ಸೀರೆನ ಈ ಥರ ಮಾರಕ್ಕಿಟ್ಟಿರ್ತಾರೆ. ಒಂದು ಸೀರೆಗೆ 400 ರೂಪಾಯಿನೂ ಹೇಳ್ತಾರೆ. ಸೊ ದೇವಿ ಆಶೀರ್ವಾದ ಅಂತ ಜನ ಇಲ್ಲಿಂದ ಸೀರೆನ ತೊಗೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ನನ್ನ ಮಕ್ಕಳು ಎಲ್ಲಿ ಬಂದು ಜೋಕಾಲಿ ಆಡೋದು ಬಿಡೋದಿಲ್ಲ. ಇಲ್ಲಿ ಜನ ಕಡಿಮೆ ಇದ್ದರು ಅಂತ ಇಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ಶೌರ್ಯ ಹುಂಡಿಗೆ ದುಡ್ಡು ಹಾಕಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಅದಕ್ಕೆ ಸ್ವರ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ನಾವಿಲ್ಲಿ ಬರೋ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ ಈ ಲೇಕು. ದೇವಿಯ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಲೇಕ್ ಇದೆ. ಅದು ವಾರಂಗಲ್ ಲೇಕ್ ಅಂತಲೇ ಫೇಮಸ್ ಆಗಿದೆ. ಈ ವಾರಂಗಲ್ ಲೇಕಲ್ಲಿರೋ ನೀರು ಇಡೀ ವಾರಂಗಲ್ ಮತ್ತು ಸುತ್ತಮುತ್ತಲ ಇರೋ ಎಲ್ಲ ಊರುಗಳಿಗೂ ಸಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಈ ಕೆರೆ ಸುತ್ತಲೂ ಗುಡ್ಡಗಳಿದ್ದಾವೆ. ಈ ಕುಂಕುಮ ನೋಡ್ಬೋದು ನೀವು. ಇದೇ ಥರ ಈ ಭದ್ರಕಾಳಿ ಟೆಂಪಲಿಗೆ ಬಂದವರಿಗೆಲ್ಲ ಈ ಥರ ಕುಂಕುಮ ಹಚ್ತಾರೆ. ಇದು ಈ ಭದ್ರಕಾಳಿ ಟೆಂಪಲ್ನ ವಿಶೇಷ. ಸೊ ಇಲ್ಲಿ ಈ ಕೆರೆಯಲ್ಲಿ ನಾವು ಸನ್ಸೆಟ್ ನೋಡೋಕ್ಕೆ ಬರ್ತೀವಿ. ಇಲ್ಲಿ 20 ರೂಪೀಸಿಗೆಲ್ಲ ಪ್ರಸಾದ ಸಿಗುತ್ತೆ. ಪುಳಿಯೋಗರೆ, ರವಾ ಕೇಸರಿ, ಲಾಡು ಅಂತ ಸಿಗುತ್ತೆ. ನಮಗೇನು ಬೇಕೋ ಅದನ್ನು ತೊಗೊಂಡು ಈ ಕೆರೆ ದಂಡೆಯಲ್ಲಿ ಕೂತ್ಕೊಂಡು ಸನ್ಸೆಟ್ಟನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಮೋಸ್ಟ್ಲಿ ಥರ್ಸ್ಡೇ ಬರ್ತೀವಿ. ವೀಕಲ್ಲಿ ಥರ್ಸ್ಡೇ ಬರ್ತಾ ಇರ್ತೀವಿ. ಯಾಕಂದರೆ ಫ್ರೈಡೇ ಬಂದರೆ ತುಂಬ ರಶ್ ಇರುತ್ತೆ. ಸೊ ಥರ್ಸ್ಡೇ ಬಂದು ನಮ್ಗೆ ಬೇಕಾಗಿರೋ ಪ್ರಸಾದನ ತೊಗೊಂಡು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತೇವೆ. ಸೊ ಇಲ್ಲಿ ಇವತ್ತೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು, ನಿನ್ನೆ ಇಲ್ಲಿ ದೇವಿ ಕಲ್ಯಾಣೋತ್ಸವ ಆಯ್ತಂತೆ. ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಇಲ್ಲಿ ಸ್ವಲ್ಪ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 1-2-3 ಪರ್ಫಾರ್ಮೆನ್ಸ್ ನೋಡಿಕೊಂಡು ನಾವು ಮನೆಗೆ ಹೋದ್ವಿ. ಓಕೆ, ಬಾಯ್. ಓಕೆ, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.